ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಆತ ಆಗಾಗ ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದು ಗಾರೆ ಕೆಲಸ ಮಾಡ್ತಾ ಇದ್ದ. ಇನ್ನು ರಾತ್ರಿ ಆಗ್ತಾ ಇದ್ದ ಹಾಗೆ ಸಂಗಡಿಗರ ಜೊತೆ ಲೈಟ್ ಆಗಿ ಗುಂಡು ಪಾರ್ಟಿನ ಮಾಡ್ತಾ ಇದ್ದ. ಆದರೆ ಅದೇ ಗುಂಡು ಪಾರ್ಟಿ ಇದೀಗ ಆತನ ಪ್ರಾಣವನ್ನೇ ಬಲಿ ಪಡೆದಿದೆ. ಗುಂಡಿನ ಮತ್ತು ಪ್ರಾಣಕ್ಕೆ ಆಪತ್ತು ಅನ್ನೋ ಮಾತು ಮತ್ತೊಮ್ಮೆ ನಿಜವಾಗಿದೆ. ಗುಂಡು ಪಾರ್ಟಿಯಲ್ಲಿ ಆರಂಭವಾದ ಗಲಾಟೆ ಒಬ್ಬನ ಜೀವಕ್ಕೆ ಮುಳುವಾಗಿದೆ. ಹೌದು, ಮಲ್ಲಥಳ್ಳಿಯಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದ ಕೃಷ್ಣಪ್ಪ ಮೊನ್ನೆ ಶುಕ್ರವಾರ ರಾತ್ರಿ ಎಂದಿನಂತೆ ಮೇಸ್ತ್ರಿ ಪಳನಿ ಅನ್ನೋನ ಜೊತೆಗೆ ಗುಂಡು ಪಾರ್ಟಿಗೆ ಕೂತ್ಕೊಂಡಿದ್ದ. ಹೀಗೆ ಗುಂಡಿನ ಮತ್ತು ಏರ್ತಾ ಇದ್ದ ಹಾಗೆ ಇಬ್ಬರ ಮಧ್ಯೆ ದುಡ್ಡಿನ ವಿಚಾರ ಬಂದ್ಬಿಡ್ತು. ಇದೇ ವಿಚಾರ ಇಬ್ಬರ ನಡುವೆ ಜಗಳ ತಂದಿಡ್ತು. ಅಷ್ಟೇ, ಮಾತಿಗೆ ಮಾತು ಬೆಳೆದು ಪಳನಿ ಕೃಷ್ಣಪ್ಪನ ಮರ್ಮಾಂಗಕ್ಕೆ ಬಲವಾಗಿ ಒದ್ದು ಬಿಟ್ಟಿದ್ದ. ಅವತ್ತಿಂದ ಆಸ್ಪತ್ರೆ ಪಾಲಾಗಿದ್ದ ಕೃಷ್ಣಪ್ಪ ರಾತ್ರಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಮೇಸ್ತ್ರಿ ಕರ್ಕೊಂಡು ಬಂದು ಕೆಲಸ ಮಾಡ್ಕೊಂಡು ಇರೋದು. ಅಲ್ಲಿ ಮೇಸ್ತ್ರಿ ಏನು ಜಗಳ ಅಂದರೆ ಕೆಳಗೆ ಕರ್ಕೊಂಡು ಬಂದು ನನ್ನ ಅಪ್ಪ ಹೊಡೆದ್ಬಿಟ್ಟು ಸೀರಿಯಸ್ ಇದ್ದಾರೆ. ಮೃತ ಕೃಷ್ಣಪ್ಪ ತಮಿಳುನಾಡು ಮೂಲದವನು. ಆಗಾಗ್ಗೆ ಬೆಂಗಳೂರಿಗೆ ಬಂದು ಗಾರೆ ಕೆಲಸ ಮಾಡ್ತಾ ಇದ್ದ. ಇದೀಗ ಕೃಷ್ಣಪ್ಪನ ಸಾವಿನಿಂದ ಹೆಂಡತಿ ಮಕ್ಕಳು ಕಂಗಾಲಾಗಿದ್ದಾರೆ. ಶನಿವಾರ ಚೆನ್ನಾಗಿ ಅತ್ತಿಗೆ ಹತ್ರ ಮಾತಾಡಿದ್ದಾರೆ. ಈ ಥರ ನನ್ನ ಕೈಲಿ ಆಗಲ್ಲ, ನೀವು ಬಂದು ಕರ್ಕೊಂಡು ಹೋಗಿ ಹೇಳಿದ್ದಾರೆ. ಹೇಳ್ಬಿಟ್ಟು ಬೆಳಿಗ್ಗೆ ಭಾನುವಾರ ಅದು ಪೊಲೀಸರು ಫೋನ್ ಮಾಡಿದ ಯಜಮಾನ ತೀರು ಹೋಗ್ಬಿಟ್ರು, ಬಂದು ಕರ್ಕೊಂಡು ಹೋಗಿ ಅವರು ಫೋನ್ ಮಾಡಿದ್ದಾರೆ. ಪೊಲೀಸರು ಆರೋಪಿ ಪಳನಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ತನಿಖೆ ತೀವ್ರಗೊಂಡಿದೆ. ಬೆಂಗಳೂರಿಂದ ಕ್ಯಾಮರಾಮನ್ ಅನಿಲ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಮಾದಕ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇದ್ದ ತಂಡವೊಂದು ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದೆ. ಅಮಲ್ದೀಪ್ ಬೋರಾ, ಮೋಮೋ ವಿಶಾಲ್ ಸಿಂಗ್, ಏಜಾಜ್ ಫಿಲ್ವ್, ವೇದ ಪ್ರಕಾಶ್, ಸಯೀದ್ ಏಸಾನ್ ಮತ್ತು ರಾಹುಲ್ ಮೈಬಮ್ ಬಂಧಿತರು. ಬಂಧಿತರ ಪೈಕಿ ನೈಜೀರಿಯಾ ಮತ್ತು ಇರಾನ್ ದೇಶದ ಪ್ರಜೆಗಳಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳಿಗೆ ಚರಸ್, ಕೊಕೇನ್ ಮತ್ತು ಟ್ಯಾಬ್ಲೆಟ್ಗಳನ್ನು ಮಾರಾಟ ಮಾಡ್ತಾ ಇದ್ದಾಗ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇವರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವಿಶ್ವಭಾರತಿ ಹೌಸಿಂಗ್ ಸೊಸೈಟಿಯಿಂದ ನಿವೇಶನ ಖರೀದಿಸಿದವರು ನೆಮ್ಮದಿ ಕಳ್ಕೊಂಡು 13 ವರ್ಷಗಳಾದವು. ದುಡಿಮೆ ಹಣದಲ್ಲಿ ಸೊಸೈಟಿ ನಿವೇಶನ ಖರೀದಿಸಿದವರು ಇನ್ನು ಕೋರ್ಟು, ಕಚೇರಿ ಅಂತ ಅಲೆದಾಡ್ತಾ ಇದ್ದಾರೆ. ಬಿಡಿಎ ಅಧಿಕಾರಿಗಳ ಜೊತೆ ಹೋರಾಡಿ ಅದೇ ನಿವೇಶನಗಳನ್ನು ಕೊಂಡವರು ಮನೆ ಮೇಲೆ ಮನೆ ಕಟ್ತಾ ಇದ್ದಾರೆ. ವಿಶ್ವಭಾರತಿ ಹೌಸಿಂಗ್ ಸೊಸೈಟಿಯಿಂದ ನಿವೇಶನ ಖರೀದಿಸಿದವರ ಸಂಕಟ ಯಾವತ್ತಿಗೆ ಮುಗಿಯುತ್ತೋ ಗೊತ್ತಿಲ್ಲ. ಬಿಡಿಎ ಶೋಷಣೆಗೆ ಗುರಿಯಾಗಿರುವ ಸೊಸೈಟಿಯ ನಿವೇಶನದಾರರಿಗೆ 13 ವರ್ಷವಾದರೂ ನ್ಯಾಯ ಸಿಕ್ಕಿಲ್ಲ. 1995ರ ಸುಮಾರಿಗೆ ವಿಶ್ವಭಾರತಿ ಹೌಸಿಂಗ್ ಸೊಸೈಟಿಯಿಂದ ಖರೀದಿಸಿದ ನಿವೇಶನಗಳನ್ನು ಬಿಡಿಎ ಅಕ್ರಮವಾಗಿ ಸ್ವಾಧೀನ ಮಾಡಿಕೊಂಡು ಬೇರೆಯವರಿಗೆ ಮಾರಿದೆ. ಸೊ ಅವ್ರು ನಮ್ಮದು ಜಾಗ ಇದು, ನಾವು ಇದ್ರ ಪ್ರಕಾರ ಆಗಿದೆ 17/1 ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಅದರಲ್ಲಿ ಎಲ್ಲ ಈ ತಮ್ಮ ಬಿ ಡಿ ಎನ ಒಂದು ಈ ಜನರಲ್ ಪಬ್ಲಿಕ್ಕಿಗೆ ಅದನ್ನು ಅಲಾಟ್ ಮಾಡಿಬಿಡ್ತಾರೆ ಬಿಡಿಎ ಕಡೆಯಿಂದ. ಬಿಡಿಎ 17/1 ನಕಲಿ ಸರ್ವೆ ನಂಬರ್ನಲ್ಲಿ 40 ಸೈಟ್ಗಳನ್ನು ಮಾಡಿ ಮಾರಾಟ ಮಾಡಿತು. ಈ ಸೈಟ್ಗಳು ಈ ಹಿಂದೆ ವಿಶ್ವಭಾರತಿ ಸೊಸೈಟಿ ನೀಡಿದ್ದ ಸೈಟ್ಗಳೇ ಆಗಿದ್ವು. ಬಿಡಿಎ ಸೃಷ್ಟಿಸಿರುವುದು ಕೊಟ್ಟಿ ಸರ್ವೆ ನಂಬರ್ ಅಂತ ಹೈಕೋರ್ಟ್ನಲ್ಲಿ ಸಾಬೀತಾಯಿತು. ಆದರೂ ಬಿಡಿಎ ಕೇರ್ ಮಾಡ್ತಿಲ್ಲ. ಇದರ ಜೊತೆಗೆ ನಿವೇಶನದಾರರಿಗೆ ನ್ಯಾಯವೂ ಮರೀಚಿಕೆಯಾಗಿದೆ. SDOನು ಬಂದು ಸೈಟು ವಿಸಿಟ್ ಮಾಡಿ ಎಲ್ಲ ಮಾಡಿ ಹೋಗಿದ್ದರು. ಆವಾಗ ತಿರ್ಗಾ ಮುನಿರಂಗಯ್ಯ ಅವರು ನಾವು ದುಡ್ಡು ಕೊಟ್ಟು ಇದು ಮಾಡೋದು, ಬೆಟ್ರ್ಮೆಂಟ್ ಲೆವಿ ಕಟ್ಟಿದ್ದೀನಿ, ಟ್ಯಾಕ್ಸ್ ಕಟ್ಟಿದ್ದೀನಿ, ಆಮೇಲೆ 2000 ಇದರಲ್ಲಿ ಒಂದೆಲ್ಲ ಏನೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನೂ ಕರೆಸಿದ್ವು ಪೊಲೀಸ್ನವ್ರನ್ನೂ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಈಗ ಅದು ಇದಿದೆ, ಫೈಲು ಇದೆ. ತಮ್ಮದೇ ಸೈಟ್ನಲ್ಲಿ ಇನ್ಯಾರೋ ಬಂದು ಮನೆಗಳನ್ನು ಕಟ್ಟಿಕೊಳ್ತಿದ್ರೆ ಮೂಲ ನಿವೇಶನದಾರರು ಇದನ್ನು ನೋಡಿಕೊಂಡು ಸುಮ್ಮನಿರುವಂತಾಗಿದೆ. ಬಿಡಿಎ ದೌರ್ಜನ್ಯಕ್ಕೆ ಸರ್ಕಾರ ಅಂಕುಶ ಹಾಕಲಿ ಅನ್ನೋದೇ ಮೂಲ ನಿವೇಶನದಾರರ ಆಗ್ರಹ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರ ಎಷ್ಟಾಗಿದೆ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,690 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 700 ರೂಪಾಯಿ ಏರಿಕೆಯಾಗಿದೆ.
ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 31,000. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 780 ರೂಪಾಯಿ ಏರಿಕೆಯಾಗಿದೆ. ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.